ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನ ಗ್ಲಾಮರ್ ಪ್ರಪಂಚದ ಹಿಂದೆ ಎಂತಹ ಕರಾಳ ದಂಧ ನಡೆಯುತ್ತಿದೆ ಎಂಬುದು ಈಗ ಬೆಚ್ಚಿ ಬೀಳಿಸುವ ಸುದ್ದಿಯಾಗಿ ಹೊರಬೀಳ್ತಾ ಇದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಸ್ತಾನ್ ಚಂದ್ರ ವಿರುದ್ಧ ಕೇಳಿಬಂದಿರುವ ಆರೋಪಗಳು ಈಗ ಕೇವಲ ಡ್ರಗ್ಸ್ಗೆ ಸೀಮಿತವಾಗಿಲ್ಲ. ಇದರಲ್ಲಿ ಕನ್ನಡದ ಖ್ಯಾತ ನಟಿಯರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ವಿಶೇಷವಾಗಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ತನಿಷಾ ಕುಪ್ಪಂಡ ಹಾಗೆ ನಟಿ ಮಯೂರಿ, ರಾಗಿಣಿ ದ್ವಿವೇದಿ ಸೇರಿದಂತೆ ಅನೇಕರ ಹೆಸರುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇವೆ. ಈ ನಟಿಯರಿಗೂ ಈ ಅಕ್ರಮ ಜಲಕ್ಕೂ ಏನು ಸಂಬಂಧ? ವಿಯೆಟ್ನಾಂ ಪ್ರವಾಸದಲ್ಲಿ ಅಸಲಿಗೆ ನಡೆದಿದ್ದೇನು? ಕಾನೂನು ಈ ಬಗ್ಗೆ ಏನು ಹೇಳುತ್ತದೆ? ಇಂದಿನ ಈ 7 ನಿಮಿಷದ ಸುದೀರ್ಘ ವಿಶ್ಲೇಷಣೆಯಲ್ಲಿ ಪೂರ್ತಿಯಾಗಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಈಗಾಗಲೇ ನೀವು ಫೋಟೋದಲ್ಲಿ ನೋಡಿರುವಂತೆ ಮಸ್ತಾನ್ ಚಂದ್ರ ಆಯೋಜಿಸಿದ್ದ ವಿದೇಶಿ ಪ್ರವಾಸದಲ್ಲಿ ಹಲವು ನಟಿಯರು ಭಾಗಿಯಾಗಿದ್ರು. ಇದರಲ್ಲಿ ಪ್ರಮುಖವಾಗಿ ರಾಗಿಣಿ ದ್ವಿವೇದಿ. ಇವರು ಈ ಹಿಂದೆ ಡ್ರಗ್ಸ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದವರು. ಈಗ ಮತ್ತೆ ಮಸ್ತಾನ್ ಚಂದ್ರ ಜಾಲದಲ್ಲಿ ಇವರ ಫೋಟೋಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ತನಿಷಾ ಕುಪ್ಪಂಡ, ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದ ತನಿಷಾ ಅವರು ಕೂಡ ಈ ಪ್ರವಾಸದ ತಂಡದಲ್ಲಿದ್ದವರೇ ಎಂಬ ಪ್ರಶ್ನೆಗಳು ಮೂಡಿವೆ. ಇನ್ನು ಮಯೂರಿ, ಚಂದನವನದ ಖ್ಯಾತ ನಟಿ ಮಯೂರಿ ಅವರ ಹೆಸರು ಕೂಡ ಇಲ್ಲಿ ಪ್ರಚಾರದಲ್ಲಿ ವಿಡಿಯೋದಲ್ಲಿ ಕೇಳಿ ಬರ್ತಾ ಇದೆ. ವರದಿಗಳ ಪ್ರಕಾರ ಈ ನಟಿಯರನ್ನ ಕ್ಯಾಸಿನೋ ಇನಾಗ್ರೇಷನ್ ಮತ್ತು ರಿಯಲ್ ಎಸ್ಟೇಟ್ ಪ್ರಮೋಷನ್ ಎಂಬ ನೆಪದಲ್ಲಿ ವಿಯೆಟ್ನಾಂಗೆ ಕರೆದೊಯ್ಯಲಾಗ್ತಾ ಇತ್ತು. ಆದರೆ ಅಲ್ಲಿ ಇವರನ್ನ ಕೇವಲ ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇಲ್ಲ ಅಥವಾ ಇವರ ಮೂಲಕ ಇತರ ಯುವತಿಯರನ್ನ ಈ ಜಾಲಕ್ಕೆ ಸೆಳೆಯಲಾಗುತ್ತಿದೆ ಎಂಬ ಗಂಭೀರ ಸಂಶಯ ಕೂಡ ಪೊಲೀಸರಿಗೆ ಈಗ ಕಾಣ್ತಾ ಇದೆ. ಸ್ನೇಹಿತರೆ, ಈ ಮಸ್ತಾನ್ ಚಂದ್ರ ಯಾರು ಎಂಬುದು ನಿಮಗೆಲ್ಲ ಗೊತ್ತಿದೆ. 2021ರಲ್ಲಿ ಗೋವಿಂದಪುರ ಪೊಲೀಸರು ಇವನನ್ನ ಡ್ರಗ್ಸ್ ಪೂರೈಕೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರು. ಈಗಲೂ ಸಹ ಇವರು ನಟಿಯರಿಗೆ ಡ್ರಗ್ಸ್ ನೀಡುತ್ತಿದ್ದರು ಎಂಬ ಆರೋಪ ಕೂಡ ಇದೆ. ಈಗ ದಾಖಲಿರುವಂತಹ ದೂರಿನಲ್ಲಿ ಒಬ್ಬ ಪೋಷಕರು ತಮ್ಮ ಮಗಳನ್ನ ವಿದೇಶದಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕಮಿಷನರ್ ಕಚೇರಿಗೆ ಅಳಲು ತೋಡಿಕೊಂಡಿದ್ದಾರೆ. ಹೈವೈ ಪ್ರವಾಸವನ್ನ ಲಕ್ಷಾಂತರ ರೂಪಾಯಿ ಹಣದ ಆಮಿಷ ಒಡ್ಡಿ ಯುವ ನಟಿಯರನ್ನ ಬಳಸಿಕೊಂಡು ಅಕ್ರಮ ಮಾದಕ ವಸ್ತು ಜಾಲ ಮತ್ತು ಲೈಂಗಿಕ ಶೋಷಣೆಯ ದಂಧೆ ನಡೆಸಲಾಗ್ತಾ ಇದೆ ಎಂಬುದು ಈಗಿನ ಪ್ರಮುಖ ದೂರು. ಒಬ್ಬ ನ್ಯಾಯವಾದಿಯಾಗಿ ನಾನು ಇಲ್ಲಿ ಕೆಲವು ಕಠಿಣ ಕಾನೂನಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾನವ ಅಕ್ರಮ ಸಾಗಾಣಿಕೆ, ನಟಿಯರನ್ನೇ ಅಥವಾ ಸಾಮಾನ್ಯ ಯುವತಿಯರನ್ನೇ ಆಗಲಿ ಸುಳ್ಳು ಭರವಸೆ ನೀಡಿ ವಿದೇಶಕ್ಕೆ ಕರೆದೊಯ್ದು ಅವರ ಪಾಸ್ಪೋರ್ಟ್ ಕಿತ್ತುಕೊಂಡು ಒತ್ತಾಯಪೂರ್ವಕವಾಗಿ ಅಕ್ರಮ ಕೆಲಸ ಮಾಡಿಸಿದರೆ ಅದು ಜೀವಾವಧಿ ಶಿಕ್ಷೆಗೆ ಅರ್ಹವಾದ ಅಪರಾಧವಾಗುತ್ತೆ. ಇನ್ನು NDPS ಆಕ್ಟ್, ಈ ಪ್ರಕರಣದಲ್ಲಿ ಡ್ರಗ್ಸ್ ಕನೆಕ್ಷನ್ ಇರೋದ್ರಿಂದ ಒಂದು ವೇಳೆ ಆರೋಪ ಸಾಬೀತಾದರೆ ಯಾರೇ ಆಗಲಿ 10 ವರ್ಷದ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ನಟಿಯರ ಜವಾಬ್ದಾರಿ, ನಟಿಯರು ಹಣಕ್ಕಾಗಿ ಇಂತಹ ಜಾಲಗಳಲ್ಲಿ ಭಾಗಿಯಾಗ್ತಾ ಇದ್ರೆ ಅವರು ಸಮಾನ ಅಪರಾಧಿಗಳಾಗ್ತಾರೆ. ಒಂದು ವೇಳೆ ಅವರಿಗೆ ತಿಳಿಯದೆ ವಂಚನೆಗೆ ಒಳಗಾಗಿದ್ರೆ ಅವರು ಸಾಕ್ಷಿಗಳನ್ನು ನೀಡಬೇಕಾಗತ್ತೆ. ಸ್ನೇಹಿತರೆ, ಈ ಪ್ರಕರಣ ಇಡೀ ಚಂದನವನವನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಮಯೂರಿ, ತನಿಷಾ ಮತ್ತು ಇತರ ನಟಿಯರು ಈ ಬಗ್ಗೆ ತಮ್ಮ ಸ್ಪಷ್ಟನೆ ನೀಡಬೇಕಿದೆ. ಹೈಫೈ ಜೀವನದ ಆಸೆಗೆ ಬಿದ್ದು ಇಂತಹ ಕರಾಳ ಜಾಲಕ್ಕೆ ಯಾರೂ ಬಲಿಯಾಗಬಾರ್ದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಸ್ಫೋಟಕ ಕಾನೂನು ಸುದ್ದಿಗಳಿಗಾಗಿ ನಮ್ಮ ಲಾ ಪಾಯಿಂಟ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.